ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ಜ್ಯೋತಿ ಕೃಷ್ಣ. ಇದೀಗ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಕ್ಕೆ ಬಿಗ್ ಟ್ವಿಸ್ಟ್, ಪೆನ್ ಡ್ರೈವ್ ಹಂಚಿದ್ದೇ ಡಿಕೆಶಿ ಮತ್ತವರ ತಂಡ ಎಂದ ದೇವರಾಜೇಗೌಡ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ, ಸರ್ಕಾರದ ವಿರುದ್ಧ ಮಹಿಳಾ ಬಿಜೆಪಿ ಆರೋಪ. ಜೂನ್ 3ರಂದು ನಡೆಯಲಿರುವ ಪರಿಷತ್ ಚುನಾವಣೆ, ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವಂತೆ ಸೋಮಶೇಖರ್ ರೆಡ್ಡಿ ಕರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲ, ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಮಹಿಳಾ ಮುಖಂಡರು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಘಟನೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಇನ್ನೋರ್ವ ವಿದ್ಯಾರ್ಥಿನಿ ಅಂಜಲಿ ಕೊಲೆಯಾಗಿರುವುದು ಶೋಚನೀಯ ಸಂಗತಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಹಾಡಹಗಲೇ ಮಹಿಳೆಯರ ಮೇಲೆ ಕೊಲೆಗಳು ನಡೆಯುತ್ತಿವೆ ಎಂದರೆ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಎಚ್ಚೆತ್ತು ಕೊಲೆಗಡುಕರನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು, ಇಂತಹ ಪ್ರಕರಣಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಮಹಿಳಾ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮಹಿಳಾ ಧುರೀಣೆಯರು ಏನು ಹೇಳಿದ್ದಾರೆ ನೋಡಿ. ಕೊಲೆ ಆಗ್ತಾ ಇದೆ. ಇವಾಗ ಹುಬ್ಬಳ್ಳಿನಲ್ಲಿ ಒಂದೇ ವಾರದಲ್ಲಿ 2 ಸೇಮ್ ಒಂದೇ ತರ ಮರ್ಡರ್ ಆಗಿದ್ದಾವೆ. ಅದ್ರ ಬಗ್ಗೆ ಯಾವ ರೀತಿ ನೀವು ತನಿಖೆ ಆಗ್ತಾ ಇಲ್ಲ, ಸರಿಯಾಗಿ ಯಾವುದೇ ಒಂದು ಗಮನ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾ ತಂಡದಿಂದ ಬಂದಿದ್ವಿ. ನಮಗೆ ಈ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಇದು ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು. ರಾಜ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಒಂದು ಮಹಿಳಾ ಮೋರ್ಚಾದ ಕಡೆಯಿಂದ ಒಂದು ಹೋರಾಟಕ್ಕೆ ಒಂದು ಕರೆ ನೀಡಿದ್ವಿ. ಕಾರಣ ಏನು ಅಂತಂದರೆ, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದು ಹಂತವಾಗಿ ಒಬ್ಬೊಬ್ಬ ಮಹಿಳೆ ಅನ್ನೋದಕ್ಕಿಂತ ಕಾಲೇಜ್ ಹುಡುಗಿಯರ ಮರ್ಡರು ಭಾಳ ಆಗ್ತಾ ಇದ್ದಾವೆ. ಈಗ ಒಂದು 2 ತಿಂಗಳಲ್ಲೇ ಒಂದು 4-5 ಹೆಣ್ಣು ಹುಡುಗಿಯರ ಹತ್ಯೆ ಆಗಿದೆ. ಸರ್ಕಾರ ಗೃಹ ಇಲಾಖೆ ಏನು ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಬರೀ ಅವ್ರು ನಾವು ಎಲೆಕ್ಷನಲ್ಲಿ ತೊಡಗಿರ್ತೀವಿ ಅಂತ ಇದ್ದಾರೆ. ಹೆಣ್ಮಕ್ಳಿಗೆ ಯಾವುದೇ ಥರದ ಒಂದು ಭದ್ರತೆ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಮತ್ತು ಇನ್ನೊಂದು ಥರ ಹೇಳಬೇಕು ಅಂತಂದರೆ, ಹೆಣ್ಮಕ್ಳಿಗೆ ನಾವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಎಲ್ಲರಿಗೂ ಬಸ್ ಫ್ರೀ ಮಾಡಿದ್ದೀವಿ, ರೇಷನ್ ಫ್ರೀ ಕೊಡ್ತಾ ಇದ್ದೀವಿ. ಅದು ಎಲ್ಲ ಸುಳ್ಳುಗಳು ಭರವಸೆಗಳನ್ನ ಸರ್ಕಾರದವರು ಹೆಣ್ಮಕ್ಳಿಗೆ ಕೊಟ್ಟು ಒಂದು ಕಡೆ ಹೆಣ್ಮಕ್ಳಿಗೆ ಅವರ ಆಶ್ವಾಸನೆಯನ್ನು ತೆಗೆದುಕೊಂಡು ಈ ಕಡೆ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣು ಹುಡುಗಿನ ರಕ್ಷಣೆ ಮಾಡಿದಂಥ ಸರ್ಕಾರ ಇವ್ರು ಯಾವ ಕೂಡ ಗ್ಯಾರಂಟಿಯಿಂದ ನಾವು ಬದುಕಬೇಕಾಗಿಲ್ಲ. ಇವ್ರ ಗ್ಯಾರಂಟಿಗಳು ಬೇಡ, ನಮಗೆ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಬೇಕಾಗಿ ನಾನು ಗೃಹ ಇಲಾಖೆಗೂ ಹಾಗೂ ಮುಖ್ಯಮಂತ್ರಿಯವರಿಗೆ ಈ ದಿನ ಆಗ್ರಹ ಮಾಡ್ತೇವೆ. ನಾವು ಭಾರತೀಯ ಜನತಾ ಪಕ್ಷದಿಂದ ಮೊದಲು ನಮಗೆ ಸೆಕ್ಯೂರಿಟಿ ಕೊಡಿ, ನೆಕ್ಸ್ಟ್ ಗ್ಯಾರಂಟಿಗಳನ್ನ ಕೊಡಿ. ನೀವು ಸೆಕ್ಯೂರಿಟಿ ಇಲ್ದಲೆ ನಾವು ಬರೀ ಭರವಸೆಗಳನ್ನ ತಗೊಂಡು ನಾವು ಬದುಕೋಕ್ಕೆ ಸಾಧ್ಯವಿಲ್ಲ. ಮಹಿಳೆಯರಿಗೆ, ಅದರಲ್ಲಿ ಕಾಲೇಜ್ ಹುಡುಗಿಯರಿಗೆ ಒಂದು ಶ್ಯೂರಿಟಿ ಕೊಡಿ, ನಾವು ನಿಮ್ಮ ಬೆನ್ನಿಗಿದ್ದೇವೆ, ನಿಮ್ಮನ್ನು ಸಲಹುತ್ತೀವಿ ಅಂತೇಳಿ ತಾಯಿ ತಂದೆಯರು ಎಲ್ಲರೂ ಗಾಬರಿಯಾಗಿದ್ದಾರೆ. ಹುಬ್ಬಳ್ಳಿಲಿ ನೋಡಿದ್ರೆ ಒಂದೇ ವಾರ್ಡ್ನಲ್ಲಿ 2 ಮರ್ಡರ್ ಆಗಿದ್ದಾವೆ. ಅದರಲ್ಲಿ ಹುಡುಗಿ ಹೋಗಿ ಅವ್ರ ಅಜ್ಜಿ ಮೊಮ್ಮಗಳು ಇರ್ತಾಳೆ, ಮಗಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೇಳ್ತಾಳೆ, ನನಗೆ ಈ ಥರ ಬೆದರಿಕೆ ಬಂದಿದೆ, ನೇಹಾ ಥರನೇ ನನಗೂ ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಕ್ಷಣವೇ ಅವರು ಒಂದು ಕ್ರಮ ತೆಗೆದುಕೊಂಡಿದ್ರೆ ಈ ಅಂಜಲಿಯನ್ನ ಹುಡುಗಿನ ಮರ್ಡರ್ ಆಗ್ತಾ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಪೊಲೀಸರು ಸುಮ್ಮನೆ ಇದ್ರು, ಯಾಕೆ ಇವರು ಕ್ರಮ ತಗೊಳ್ಳಿಲ್ಲ? ಇವ್ರು ಕ್ರಮ ತಗೊಂಡಿದ್ರೆ ಒಂದು ಹುಡುಗಿ ಜೀವ ಆದ್ರೂ ಉಳಿತಿತ್ತು. ನಾವು ಹೇಳೋದೇನಂದ್ರೆ, ನಮ್ಮ ಎಲ್ಲರ ಬೇಡಿಕೆ ನಮಗೆ ಮಹಿಳೆಯರಿಗೆ ಸೇಫ್ಟಿ ಕೊಡಿ ಅಂತ. ಮಹಿಳೆಯರಿಗೆ ಒಂದು ಸೇಫ್ಟಿ ಇಲ್ದಂಗೆ ಆಗ್ಬಿಟ್ಟದೆ ಸರ್. ಇವರು ಹಾಳಾದ ಗ್ಯಾರಂಟಿಗಳಿಂದ ಹೆಣ್ಮಕ್ಳಿಗೆ ಮುಂದೆ ಗ್ಯಾರಂಟಿ ಕೊಟ್ಟು ಹಿಂದೆ ಕೊಲೆಗಳನ್ನು ಮಾಡಿಸ್ತಾ ಇದ್ದಾರಲ್ಲ ಸರ್. ಈ ಸರ್ಕಾರ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಕೇಂದ್ರ ಸಚಿವರು ಕೇಳ್ತಾ ಇದ್ದೀವಿ. ಇವತ್ತು ಅವರು ರಾಜೀನಾಮೆ ಕೊಡಬೇಕು ಸರ್. ಕೈಲಾಗ್ತಾ ಇಲ್ಲ ಅವ್ರಿಗೆ ಸರ್ಕಾರ ನಡೆಸೋಕ್ಕೆ ಕಾಂಗ್ರೆಸ್ನವರಿಗೆ. ಒಂದು ಮಹಿಳೆಯರಿಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಲ್ಲ ಸರ್ ನೇಹಾ ಅವರು. ಅವ್ರ ಮಗಳಿಗೆ ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಅವರು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನ್ಯಾಯ ಕೊಡ್ಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದ ಮಹಿಳೆಯರಿಗೆ ಇವ್ರು ಏನು ರಕ್ಷಣೆ ಕೊಡ್ತಾರೆ ಸರ್? ಇವತ್ತು ರಕ್ಷಣೆ ಇಲ್ದಂಗೆ ನಾವು ಇಷ್ಟು ಜನ ಬಂದಿದ್ದೀವಿ ಅಂದರೆ ಎಲ್ಲ ತಾಯಿಂದ್ರಿಗೂ ಹೆಣ್ಮಕ್ಳು ಎತ್ತಿರೋರು ಇದ್ದೀವಿ ಸರ್ ನಾವು. ನಮಗೂ ಇವಾಗ ಭಯದಲ್ಲಿ ಜೀವನ ಮಾಡೋ ಥರ ಪರಿಸ್ಥಿತಿ ಆಗಿದೆ ನಮಗೆ. ನಮ್ಮ ಮಗಳು ಇವತ್ತು ಕಾಲೇಜಿಗೆ ಹೋಗಿದ್ದಾಳೆ ಅಂದರೆ ಸೇಫಾಗಿ ಸಾಯಂಕಾಲ ಮನೆಗೆ ಬರ್ತಾಳೆ ಅನ್ನೋದು ಭಯ ಆಗ್ತಾ ಇದೆ ನಮಗೆ. ವಾಪಸ್ ಬರ್ತಾಳೋ ಇಲ್ಲ ಸಾಯಂಕಾಲ ಅಂತ ಹೇಳ್ಬಿಟ್ಟು ಅಷ್ಟು ನಮಗೆ ನೀಚಕ್ಕೆ ಇಳಿದಿದೆ ಈ ಸರ್ಕಾರ. ನಮಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ನೋಡ್ತಾ ಇದ್ದೀವಿ ಸರ್. ನೀವು ಗಮನಿಸಿ, ನೀವು ಸಹ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದನೂ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಸರ್.
ಎಲ್ಲಿ ಎಷ್ಟು ಕಂಟಿನ್ಯೂ ಆಗಿ ಒಂದು ಮಹಿಳೆಗೆ ಕಂಬಕ್ಕೆ ಕಟ್ಟಿ ಸೀರೆ ಬಿಚ್ಚಿ ಎಳೆದಾಡ್ತಾರೆ ಇವರು ಅಂತ ಹೇಳಿದರೆ, ಇನ್ನೊಂದು ಮಹಿಳೆ ಸಣ್ಣ ಮಗಳು ಸರ್, ಆ ಹುಡುಗಿ ನೇಹದಾಯಿತು, ಇವತ್ತು ಅಂಜಲಿದು, ನಾಳೆ ಇನ್ಯಾರ್ದಾಗುತ್ತಪ್ಪ ಈ ಮಹಾಮಾರಿ ಅನ್ನೋದು ಯಾವತ್ತು ನಮ್ಮ ಬಳ್ಳಾರಿಗೆ ಬರುತ್ತೋ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ವಿ ಸರ್ ನಾವು. ದಯವಿಟ್ಟು ಗೃಹ ಸಚಿವರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಾವು ನಿಮ್ಮ ಕೈಯಿಂದ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರನ, ಫಸ್ಟ್ ನೀವೆಲ್ಲರೂ ರಾಜೀನಾಮೆ ಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಸರ್. ಮೇಡಮ್, ಟೋಟಲ್ ಈ ಘಟನೆಗೆಲ್ಲ ಪೊಲೀಸ್ ಇಲಾಖೆ ವೈಫಲ್ಯನ ಗೌರ್ಮೆಂಟ್ ಕಾಂಗ್ರೆಸ್ ಪೊಲೀಸ್ ವೈಫಲ್ಯ ಅಂತಾನೆ ಹೇಳ್ತೀವಿ ಸರ್. ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮ ಅಕ್ಕವ್ರು ಹೇಳ್ದಂಗೆ ಆ ಮಗು ಹೇಳಿದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಜ್ಜಿ ಮೊಮ್ಮಗಳು ಹೋಗಿ ಹೇಳಿದ್ದಾರೆ ಸರ್ ಅವರು, ಇಲ್ಲ ನಮ್ಗೆ ಹಿಂಗೆ ಒಂದು ಹುಡುಗ ಕೊಲೆ ಮಾಡ್ತೀನಿ, ನೇಹಂತಾರನೇ ನಿನ್ನೂ ಹತ್ಯೆ ಮಾಡ್ತೀನಿ, ನನ್ನ ಜೊತೆಗೆ ಮೈಸೂರು ಬರಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ರು ಕೂಡ ಪೊಲೀಸರು ಆಯ್ತು ನೋಡ್ತೀವಿ ಕರೆಸ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ವೈಫಲ್ಯ ಅಂತಾನೆ ಹೇಳ್ಬೇಕಲ್ಲ ಸರ್ ನಾವು. ಎಲ್ಲರಿಗೆ ರಕ್ಷಣೆ ಬೇಕು ಅಂತ ನಾವಿಲ್ಲೆಲ್ಲ ಸೇರಿದ್ದೀವಿ. ಇವತ್ತು ಹುಬ್ಳಿಯಲ್ಲಿ ಆಗಿದೆ, ನಾಳೆ ಎಲ್ಲಿ ಆಗುತ್ತೋ ಅಂತ ಭಯದಲ್ಲಿ ಬದುಕ್ತಾ ಇದ್ದೀವಿ. ಆದ ಕಾರಣ ಶೀಘ್ರದಲ್ಲಿ ಈಗ ನಮಗೆ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ, ನಮಗೆ ಮಹಿಳೆಯರಿಗೆ ಜೀವದ ಮೇಲೆ ಗ್ಯಾರಂಟಿ ಕೊಡಲಿ ಅವರು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅಪ್ಪ ಇಲ್ಲಿ ಕರ್ನಾಟಕ ಸೇಫ್ಟಿನೂ ಇಲ್ಲ, ಎಲ್ಲರೂ ಹೋಗ್ಬಿಡ್ಬೇಕಪ್ಪ ಅಂತ ಎಲ್ಲ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮಹಿಳೆಯರಿಗೆ ಮೊದಲು ನಮಗೆ ಸೇಫ್ಟಿಯನ್ನು ಕೊಡಿ, ನಿಮ್ಮ ಗ್ಯಾರಂಟಿಗಳಲ್ಲಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮ ಜೀವದ ಬಗ್ಗೆ ನಮಗೆ ಭರವಸೆನೇ ಕೊಟ್ಟರೆ ಸಾಕು. ನಮ್ಮ ಹೆಣ್ಮಕ್ಳು ಬದುಕೋ ಶಕ್ತಿ ಇದೆ, ನೀವೇನೋ ನಾವು ಅಷ್ಟು ದುರ್ಬಲರು ಅಂತೇಳಿ ನೀವು ಗ್ಯಾರಂಟಿ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ದಯಮಾಡಿ ನಿಮ್ಗೆ ಆಗದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳಿ. ನಾವು BJP ಗೌರ್ಮೆಂಟನ್ನು ತಂದು ನಾವು ಚೆನ್ನಾಗಿ ಹೋರಾಟ ಮಾಡಿ ನಾವೆಲ್ಲರೂ ಸೇಫ್ಟಿಯಾಗಿ ಮನೆಯಲ್ಲಿ ಇರ್ತೀವಿ. ನೀವು ದಯಮಾಡಿ ನೀವು ಏನಾದರೂ ಇದಕ್ಕೆ ಪೊಲೀಸರು ಕೂಡ ಈ ಥರ ಆಗದೆ ಥರ ನೋಡ್ಕೋಬೇಕು. ಪೊಲೀಸ್ ವೈಫಲ್ಯ ಕೂಡ ಇದಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬರದಿಂದ ತತ್ತರಿಸಿದ ರೈತರಿಗೆ ಬರ ಪರಿಹಾರ ಹಣ DBT ಮೂಲಕ ಬಂದಿದ್ದು ಬ್ಯಾಂಕ್ಗಳು ರೈತರಿಗೆ ಹಣ ನೀಡಲು ಸತಾಯಿಸುತ್ತಿದ್ದಾರೆ ಎಂದು RDCC ನಿರ್ದೇಶಕ ಸೋಮನಗೌಡ ಬಾದರ್ಲಿ ಆರೋಪಿಸಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ RDCC ನಿರ್ದೇಶಕ ಸೋಮನಗೌಡ ಬಾದರ್ಲಿ, ರೈತರ ಖಾತೆಗೆ ಬರ ಪರಿಹಾರ ಹಣ ಸುಮಾರು 30 ಕೋಟಿ ಜಮಾ ಆಗಿದ್ದು ಕೆಲವು ಬ್ಯಾಂಕುಗಳು ರೈತರ ಈ ಹಣವನ್ನ ಕೊಡಲು ಸತಾಯಿಸುತ್ತಿದ್ದಾರೆ. ರೈತರಿಗೆ ಸಿಗಬೇಕಾದ ಪರಿಹಾರದ ಹಣವನ್ನ ರೈತರ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಣವನ್ನ ಸಾಲಕ್ಕೆ ಜಮಾ ಮಾಡಿಕೊಳ್ಳಬಾರದು ಎಂದು ನಿಯಮವಿದ್ದರೂ ಅದನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ, ವೆಂಕಟೇಶ ನಾಯಕ್, ಯಂಕನಗೌಡ ಗಿಣಿವಾರ, ಮುದ್ದಪ್ಪ ನಾಯಕ ಮತ್ತಿತರರು ಉಪಸ್ಥಿತರಿದ್ದರು. ಸುಮಾರು ನಮ್ಮ ತಾಲೂಕಿಗೆ 30 ಕೋಟಿ ರೂಪಾಯಿ ಬರ ಪರಿಹಾರ ರೈತರ ಖಾತೆಗೆ ಜಮಾ ಆಗಿದ್ದಾರೆ. ಆದರೆ ಕೆಲವೊಂದು ಬ್ಯಾಂಕುಗಳು ಇವತ್ತು ಆ ಬರ ಪರಿಹಾರ ಜಮಾನವನ್ನು ರೈತರಿಗೆ ಕೊಡದೆ ತಮ್ಮ ಸಾಲದ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಹಾಗೂ ರೈತರನ್ನು ಇವತ್ತು ಸತಾಯಿಸ್ತಾ ಇವತ್ತು ಎಲ್ಲರೂ ಹೇಳ್ತೀವಿ, ದೇಶದ ಬೆನ್ನೆಲುಬು ರೈತ ರೈತ ರೈತ. ಇನ್ನೊಂದು ಕಡೆ ಹೇಳ್ತೀವಿ, ಒಕ್ಕಲಿದ್ದಾರೆ ಬಿಕ್ಕುವುದು ಜಯವೆಲ್ಲ. ಆದರೆ ಇದು ಬಾಯಿ ಮಾತಿನಲ್ಲಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರತಿಯೊಬ್ಬರು ಕೂಡ, ನಾನಿರ್ಬೋದು, ನೀವಿರ್ಬೋದು, ಇವತ್ತು ಯಾವುದೇ ವ್ಯವಹಾರ ಇರ್ಬೋದು, ಇವತ್ತು ಅದಕ್ಕೆ ಪ್ರಮುಖ ಪಾತ್ರ ಅಂದರೆ ಬೆಳವಣಿಗೆ ಕಾರಣೀಕರ್ತರನ್ನು ಕೂಡ ರೈತರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅಂಥ ರೈತರನ್ನು ನಾವು ಪ್ರತಿಯೊಬ್ಬರು ಕೂಡ ವಂಚನೆ ಮಾಡುವಂತ, ಇವತ್ತು ಸತಾಯಿಸುವಂತ ಕೆಲಸ ಪದೇ ಪದೇ ಆಗ್ತಾ ಇದೆ. ಇವತ್ತು ಅರುವಷ್ಟು ಬಹಳ ಮಂದಿ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಬರ ಪರಿಹಾರ ಬಂದಿದೆ, ಆದರೆ ಬ್ಯಾಂಕರ್ಸ್ ಇವತ್ತು ನಮಗೆ ಕೊಡ್ಲಿಕ್ಕೆ ತಮ್ಮ ಸಾಲ ಖಾತೆಗೆ ಇಟ್ಕೊಂತಿದ್ದೇವೆ ಅಂತ ಇದ್ದಾರೆ, ಹೇಳ್ರಿ ಮ್ಯಾನೇಜರ್ಗೆ ಅಂತೇಳಿ. ಲೀಡ್ ಬ್ಯಾಂಕ್ ಕೂಡ ಗೈಡ್ ಮಾಡಿದೆ. ಸುಮಾರು 14ನೇ ತಾರೀಕಿಗೆ ಸರ್ಕ್ಯುಲರ್ ಕೂಡ ಆಗಿದೆ. ಇವತ್ತು ಏನು ಯಾರು ಕೂಡ ರೈತರ ಬರ ಪರಿಹಾರ ಅಮೌಂಟನ್ನು ಇವತ್ತು ಅವರಿಗೆ ಕೊಡ್ರಿ, ಯಾವುದೇ ಲೋನ್ ಖಾತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಡ ಅಂತೇಳಿ. ಆದರೂ ಕೂಡ ಇವತ್ತು ರೈತರಿಗೆ ತಮ್ಮ ಲೋನ್ ಖಾತೆಗೆ ಹಾಕೋದು, ಅವ್ರನ್ನ ಪದೇ ಪದೇ ಇಲ್ಲ ಇವತ್ತು ಬಾ ನಾಳೆ ಬಾ ಅಂತೇಳಿ ಸತಾಯಿಸುವಂಥ ಕೆಲಸ ಬ್ಯಾಂಕರ್ಗಳು ಎಲ್ಲ ಮಾಡ್ತಾ ಇದ್ದೇವೆ. ನಾನು ಕೂಡ ಒಬ್ಬ ಜಿಲ್ಲಾ RDCC ಬ್ಯಾಂಕಿನ ನಿರ್ದೇಶಕನಾಗಿ ಹೇಳಲು ಇಚ್ಛೆ ಪಡ್ತೀನಿ. ಅಂತ ರೈತರನ್ನು ಉಳಿಸುವಂತ ಬೆಳೆಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲ ಬ್ಯಾಂಕರು ನಿಮ್ಮ ಮೂಲಕ ವಿನಂತಿ ಮಾಡಿಕೊಡೋದಿಷ್ಟೇ, ಆದಷ್ಟು ಏನು ಜಮಾ ಆಗಿದೆ ಸರ್ಕಾರದಿಂದ ಇವತ್ತು ಅದನ್ನು ರೈತರ ಖಾತೆಗೆ ಏನು ನೇರವಾಗಿ ಜಮಾ ಆಗಿದೆ ಅಂತ ನೇರವಾಗಿ ಕೊಡುವ ಮೂಲಕ ಯಾವುದೇ ಸಾಲದ ಖಾತೆಗೆ ವರ್ಗಾವಣೆ ಮಾಡದೆ
ರೈತರಿಗೆ ಅದನ್ನ ನೇರವಾಗಿ ನಗದು ಮೂಲಕ ಕೊಡುವಂತ ಕೆಲಸ ಎಲ್ಲ ಬ್ಯಾಂಕ್ ಮಿತ್ರರು ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಳ್ತಾ ನಮ್ಮೆಲ್ಲ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಜೂನ್ ಮೊದಲ ವಾರದಲ್ಲಿ ನಡೆಯಲಿರುವ ಈಶಾನ್ಯ ಪದವೀಧರ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರವಾಗಿ ಸೋಮಶೇಖರ್ ರೆಡ್ಡಿ ಅವರು ಮಹತ್ವದ ಸಭೆ ನಡೆಸಿದರು. ಈಶಾನ್ಯ ಪದವೀಧರ ಚುನಾವಣೆಯು ಜೂನ್ ತಿಂಗಳ 3ರಂದು ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಪರವಾಗಿ ಚುನಾವಣೆಯ ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಳ್ಳಾರಿ ಗ್ರಾಮಾಂತರ ಘಟಕಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗೆ ಎಲ್ಲರೂ ಶ್ರಮಿಸುವಂತೆ ಹಾಗೂ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ವ್ಯಾಪ್ತಿಯಲ್ಲಿನ ಪದವೀಧರರ ಕ್ಷೇತ್ರದ ಮತದಾರರಿಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆದ್ದರೆ ಸಿಗುವ ಸೌಲಭ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಸೋಮಶೇಖರ್ ರೆಡ್ಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಎಸ್ ಗುರುಲಿಂಗನಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಚ್ಆರ್ ಮಲ್ಲಿಕಾರ್ಜುನ ಗೌಡ, ನಾಗರಾಜ್ ಗೌಡ, ಎಚ್ ಹನುಮಂತಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ಹಾಸನ ಸಂಸದ ಲೈಂಗಿಕ ಹಗರಣ ಕೇಸ್ಗೆ ಸಂಬಂಧಿಸಿದಂತೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದ ಪೆನ್ಡ್ರೈವ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಆ ಪ್ರಕರಣದ ಮೂಲ ರೂವಾರಿಗಳೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಬುದಾಗಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಬಹುದೊಡ್ಡ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪೆನ್ಡ್ರೈವ್ ರೆಡಿ ಮಾಡಿದ್ದೇ ಡಿಕೆ ಶಿವಕುಮಾರ್, ಹ್ಯಾಂಡಲ್ ಮಾಡುವ 4 ಸಚಿವರ ಸಮಿತಿ ರಚಿಸಿದ್ದರು. ಅಲ್ಲದೆ ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದು ಕುಮಾರಸ್ವಾಮಿ ಎಂದು ಹೇಳಲು ನನಗೆ 100 ಕೋಟಿ ಆಫರ್ ನೀಡಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ವಿಡಿಯೋದಲ್ಲಿ ತಾವು ಹೇಳಿದ ಎಲ್ಲ ಮಾಹಿತಿಯನ್ನ ಜೆಡಿಎಸ್ ಮುಖಂಡರು ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ವೈರಲ್ ಮಾಡಿದ್ದಾರೆ. ಕರೆಸಿ ಮಾತನಾಡಿದ್ರಲ್ಲಿ ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದ್ದಾನಲ್ಲ, ಚಂದ್ರಾಪಟ್ಟಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ, 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಏನಂದರೆ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿಯವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ, BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರಾಗಿ ಏನು ಮಾಡಿದ್ರು, ಈಗ 3 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡು ಯಾವ ಆ ಪೆಂಡ್ರೈವ್ ಟೋಟಲ್ ಸೀಸ್ ಮಾಡ್ಕೊಂಡಿದ್ದಾರಲ್ಲ ಈಗ ಸಿಕ್ಕಿದೆಯಾ? ಪೆಂಡ್ರೈವ್ ನೋಡಿದ್ರೆ ಕಾರ್ತಿಕ್ 8 ಕಿಡ್ನಾಪರ್ ಕೇಸ್ ಅದು. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆಂಡ್ರೈವ್ನ ನಾ ಕೊಡೋದಕ್ಕೆ ಆ ಪೆಂಡ್ರೈವ್ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಕುಂತಾರೆ. ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಹೌದು. ಎಷ್ಟು ಆಫರ್ ಮಾಡಿದ್ರು ಸರ್? ಇನ್ನೊಂದ್ಸರಿ ಹೇಳ್ಬೋದು. ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ, ಕೃಷ್ಣ ಬೈರೇಗೌಡರು. ಯಾವ ವಿಡಿಯೋ ಇದೆ ಸರ್? ಇದು ಕಾರ್ತಿಕ್ 8 ಕಿಡ್ನಾಪ್ ಮಾಡಿರೋ ವಿಡಿಯೋ, CC ಕ್ಯಾಮೆರಾ ಫುಟೇಜ್ ಎಲ್ಲ ಇದಾವೆ. ಸದ್ಯದಲ್ಲಿ ಬಿಡುಗಡೆ ಸರ್ಕಾರದ ಪತನ ಆಗ್ತದೆ. ನಾನು ಹೊರಗಡೆ ಬಂದಿರ್ತೇನೆ, ಸರ್ಕಾರ ಪತನ ಆಗೋಯ್ತದೆ. ನಿಮ್ಮ ಮನೇಲಿ ಎಲ್ಲ ರೈಡ್ ಮಾಡಾರೆ ಕೊಡ್ರೆ? ಏನ್ ರೈಡ್ ಮಾಡ್ಲಿ ಅಂತ ಏನೂ ಇಲ್ಲ, ಏನೂ ಸಿಕ್ಕಲ್ಲ ಅವ್ರಿಗೆ. ಎಲ್ಲಿಟ್ಟಿದ್ರೆ ಕೊಡ್ರೆ? ಎಲ್ಲನೂ ಎಲ್ಲಿಟ್ಟಿದ್ರ? ಯಾವ್ದು ಎಲ್ಲಿಟ್ಟಿದ್ದಾರೆ? ಸಾಕ್ಷಿ
ಜಲಪಾತ ವೀಕ್ಷಣೆಗೆ ಬಂದಿದ್ದ ವೇಳೆ ದಿಢೀರ್ ಪ್ರವಾಹ ಸಂಭವಿಸಿದ ಪರಿಣಾಮ ಯುವಕನೋರ್ವ ಕೊಚ್ಚಿ ಹೋದ ಘಟನೆ ತಮಿಳುನಾಡಿನ ಓಲ್ಡ್ ಕುಟ್ರಾಲಂ ಜಲಪಾತದಲ್ಲಿ ಸಂಭವಿಸಿದೆ. ಜಲಪಾತ ವೀಕ್ಷಣೆಗೆ ಬಂದಿದ್ದ ವೇಳೆ ದಿಢೀರ್ ಪ್ರವಾಹ ಉಂಟಾದ ಪರಿಣಾಮ ಯುವಕನೋರ್ವ ಕೊಚ್ಚಿ ಹೋದ ಘಟನೆ ತಮಿಳುನಾಡಿನ ಓಲ್ಡ್ ಕುಟ್ರಾಲಂ ಜಲಪಾತದಲ್ಲಿ ನಡೆದಿದೆ. ತಮಿಳುನಾಡಿನ ತೆಂಕಾಸಿ ಜಿಲ್ಲೆಯ ಖ್ಯಾತ ಪ್ರವಾಸಿ ತಾಣ ಓಲ್ಡ್ ಕುಟ್ರಾಲಂ ಜಲಪಾತದಲ್ಲಿ ಈ ದುರಂತ ಸಂಭವಿಸಿದ್ದು, ಜಲಪಾತ ನೋಡಲು ಬಂದಿದ್ದ ಸುಮಾರು 17 ವರ್ಷದ ಯುವಕ ಜಲಪಾತದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಮೂಲಗಳ ಪ್ರಕಾರ ಮುನ್ನಾರ ಮತ್ತು ಕನ್ಯಾಕುಮಾರಿಯಲ್ಲಿನ ಹವಾಮಾನ ವೈಪರೀತ್ಯದಿಂದ ಉಂಟಾದ ಇತ್ತೀಚಿನ ಮಳೆಯಿಂದಾಗಿ ಕಳೆದೆರಡು ದಿನಗಳಿಂದ ಕುಟ್ರಾಲಂನ ಮುಖ್ಯ ಜಲಪಾತಗಳಿಗೆ ನೀರು ಬಂದಿದೆ. ನಿನ್ನೆ ಪ್ರವಾಸಿಗರ ಗುಂಪೊಂದು ಓಲ್ಡ್ ಕುಟ್ರಾಲಂ ಜಲಪಾತದಲ್ಲಿ ಸ್ನಾನ ಮಾಡುತ್ತಿದ್ದಾಗ ದಿಢೀರನೆ ಪ್ರವಾಹದ ನೀರು ಜಲಪಾತಕ್ಕೆ ಬಂದಿದ್ದು, ಈ ವೇಳೆ ಅಲ್ಲಿದ್ದವರು ಓಡಲು ಯತ್ನಿಸಿದ್ದಾರೆ. ಈ ವೇಳೆ ಓರ್ವ ಯುವಕ ನೀರಿನ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. பின்னாடி போனா கொம்பியாங்க அங்க கூப்பிடுறா கொம்பியாங்க அப்படி கூப்பிடுறா அப்படி போடா அண்ணன் வந்தாங்க அந்த லேடிஸ் மாமா அந்த லேடிஸை மட்டும் கூப்பிடுறாங்க அந்த ஒரு பொம்பளையால ஏமா அப்படி வாங்க அது கீழே விழுந்துச்சு அந்த அம்மா மாதிரி அப்படி வாங்க ஏமா அப்படி வாங்க ஹலோ ஏமா ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.